ಹಾಯ್ ವ್ಯೂವರ್ಸ್, ಇವತ್ತು ನಾವು ಸಾಗು ಅಂದರೆ ಪುರಿ ಸಾಗುನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇಲ್ಲಿ ನಾನು ಆಲೂಗಡ್ಡೆ, ಕ್ಯಾರೆಟು, ಬೀನ್ಸು ಎಲ್ಲನೂ ತೊಳೆದ್ಬಿಟ್ಟು ಹೆಚ್ಚಿ ಅದನ್ನು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಈಗ ನಾನು ಒಲೆ ಮೇಲೆ ಬಾಣಲೆನ ಇಟ್ಬಿಟ್ಟು ಇದಕ್ಕೆ ಒಂದು 5-6 ಸ್ಪೂನಷ್ಟು ಎಣ್ಣೆನ ಹಾಕಿ, ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೆಯೇ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಜೀರಿಗೆ ಸಾಸಿವೆ ಸಿಡಿತಾ ಇದ್ದಾಗೇ ಇದಕ್ಕೆ ಹೆಚ್ಚಿ ಇಟ್ಕೊಂಡಿರುವಂಥ ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ತಿಂದೇ ಇರೋರು ಈರುಳ್ಳಿನ ಸ್ಕಿಪ್ ಮಾಡ್ಕೋಬೋದು, ಆದರೆ ಹೋಟ್ಲಲ್ಲಿ ಈರುಳ್ಳಿನ ಬಳಸ್ತಾರೆ. ಕೆಲವೊಂದು ಹೋಟ್ಲ್ಗಳಲ್ಲಿ ಮಾತ್ರ ಈರುಳ್ಳಿನ ಬಳಸದೆ ಈ ಸಾಗುನ ಮಾಡ್ತಾರೆ. ಈ ಉಡುಪಿ ಸ್ಟೈಲ್ ಹೋಟ್ಲ್ಗಳಲ್ಲಿ ಮಾತ್ರ ಈರುಳ್ಳಿ ಹಾಗೆ ಒಂದೇ ಒಂದು ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾರೆ. ಹಾಗಾಗಿ ನಾನು ಕೂಡ ಇಲ್ಲಿ ಈರುಳ್ಳಿ ಹಾಗೆ ಒಂದು ಚಿಕ್ಕದಾಗಿರುವಂಥ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದೆರಡು ಚೆನ್ನಾಗಿ ಈ ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಇದಕ್ಕೆ ನಾವು ಯಾವುದೇ ಅತಿಯಾದ ಮಸಾಲೆನ ಬಳಸುವಂಥ ಅವಶ್ಯಕತೆ ಇಲ್ಲ. ಈ ರೀತಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಚೆನ್ನಾಗಿ ಬೆಂದ್ಕೋಬೇಕು. ಇದಕ್ಕೆ ಕೆಲವೊಬ್ಬರು ಏಲಕ್ಕಿ, ಲವಂಗ, ಧನಿಯಾ ಪೌಡ್ರು, ಈ ಥರ ಚಕ್ರ ಮೊಗ್ಗು, ಈ ಥರದ್ದೆಲ್ಲ ಮಸಾಲೆಗಳನ್ನು ಹಾಕಿಬಿಟ್ಟು ಸಾಗುನ ಮಾಡ್ತಾರೆ. ಆದರೆ ಉಡುಪಿ ಸ್ಟೈಲಲ್ಲಿ ಸಾಗುನ ಮಾಡೋದಾದರೆ ಈಗ ನಾನು ಹೇಳ್ತಾ ಇರೋ ಮೆಥಡಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನಾನು ಮುಂಚೆನೇ ತೊಳೆದು ಹೆಚ್ಚಿ ಇಟ್ಕೊಂಡಿರೋವಂಥ ಆಲೂಗಡ್ಡೆ, ಬೀನ್ಸು ಹಾಗೆ ಕ್ಯಾರೆಟನ್ನು ಈಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ಆಲೂಗಡ್ಡೆ, ಕ್ಯಾರೆಟು, ಬೀನ್ಸ್ನ ಹೆಚ್ಚಿಬಿಟ್ಟು ನಾನು ನೀರಲ್ಲೇ ಇದನ್ನು ಇಟ್ಟಿದ್ದೆ. ಯಾಕಂದರೆ ತರಕಾರಿ ಕಪ್ಪಾಗಬಾರ್ದು ಅನ್ನೋ ಕಾರಣಕ್ಕೆ ಆ ನೀರನ್ನೆಲ್ಲ ಬಸಿದ್ಬಿಟ್ಟು ಈಗ ಈ ತರಕಾರಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ಹೂಕೋಸು ಕೂಡ ಬಳಸ್ಕೋಬೋದು. ಆದರೆ ನಮ್ಮ ಮನೆಯಲ್ಲಿ ಹೂಕೋಸನ್ನು ಅಷ್ಟಾಗಿ ಇಷ್ಟಪಡೋದಿಲ್ಲ, ಹಾಗಾಗಿ ನಾನು ಇಲ್ಲಿ ಹೂಕೋಸನ್ನು ಬಳಸ್ತಾ ಇಲ್ಲ. ಹಾಗೆ ಇಲ್ಲಿ ನಾನು ಸ್ವಲ್ಪ ಅಂದರೆ ಒಂದು ಅರ್ಧ ಬಟ್ಲಷ್ಟು ಮಾತ್ರ ಹಸಿ ವಟಾಣೆನ ಬಳಸ್ಕೊಳ್ತಾ ಇದ್ದೀನಿ. ನಿಮಗೆ ಹಸಿ ವಟಾಣೆ ಸಿಗದೇ ಇದ್ದರೆ ನೀವು ಫ್ರೋಝನ್ ವಟಾಣೆ ಕೂಡ ಬಳಸ್ಕೋಬಹುದು. ಇದೆಲ್ಲವೂ ಸ್ವಲ್ಪ ಚೆನ್ನಾಗಿ ಬೆಂದ್ಕೋಬೇಕು. ಆ ಕಾರಣಕ್ಕೆ ಇದನ್ನು ಇದೇ ರೀತಿ ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಇದಕ್ಕೆ ಅತಿಯಾಗಿ ಬಳಸುವಂಥ ಮಸಾಲೆ ಯಾವುದಪ್ಪ ಅಂದರೆ ಚಕ್ಕೆ ಮಾತ್ರ ಇದಕ್ಕೆ ಮಸಾಲೆನ ಬಳಸ್ತಾರೆ. ಈ ಧನಿಯಾ ಪುಡಿ ಆಗಲಿ ಅಥವಾ ಜೀರಿಗೆ ಪುಡಿ ಆಗಲಿ ಅಥವಾ ಗರಂ ಮಸಾಲೆ ಅಥವಾ ಸಾಂಬಾರು ಪುಡಿ ಆಗಲಿ, ಈ ಥರದ ಯಾವುದೇ ಮಸಾಲೆನ ಈ ಸಾಗುನಲ್ಲಿ ಉಡುಪಿ ಹೋಟ್ಲಲ್ಲಿ ಬಳಸೋದಿಲ್ಲ. ಇದಕ್ಕೆ ಯಾವ ಮಸಾಲೆಗಳನ್ನ ಅಂದರೆ ಇದಕ್ಕೆ ಏನನ್ನು ಮಸಾಲೆ ಮಿಶ್ರಣ ಮಾಡಿ ಹಾಕ್ಕೊಳ್ತಾರೆ ಅನ್ನೋದನ್ನು ನಾನು ನಿಮಗೆ ಮುಂದೆ ತೋರಿಸ್ತೀನಿ. ಇದನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾನು ಮುಂಚೆನೇ ಹೇಳಿದ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಈ ತರಕಾರಿಲಿ ಇರುವಂಥ ನೀರನ್ನು ಮಾತ್ರ ಇಟ್ಟು, ಇದಕ್ಕೆ ಬೇರೆ ನೀರನ್ನು ಈಗ ನಾವು ಯಾವುದೇ ಕಾರಣಕ್ಕೂ ಹಾಕ್ಕೋಬಾರ್ದು. ಸಾಧ್ಯ ಆದಷ್ಟು ಆ ತರಕಾರಿ ಬಿಟ್ಕೊಳ್ಳೋ ಅಂಥ ನೀರಲ್ಲೇ ಇದು ಚೆನ್ನಾಗಿ ಬೆಂದ್ಕೋಬೇಕು.
ಆ ರೀತಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಮಸಾಲೆ ಎಲ್ಲ ಹಾಕುವಾಗ ಉಪ್ಪನ್ನು ಹಾಕ್ಕೋಬೋದು, ಆದರೆ ತರಕಾರಿಗಳು ಬೇಗ ಬೆಂದುಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಈ ಟೈಮಲ್ಲೇ ನಾನು ಉಪ್ಪನ್ನು ಹಾಕಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಒಂದು 10 ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ನೋಡಿ, ತರಕಾರಿ ಒಳಗಡೆ ಇರೋ ನೀರಿಂದನೇ ಇದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಈಗ ನೀವು ಬೇಕಾದರೆ ಕ್ಯಾರೆಟು ಆಲೂಗಡ್ಡೆ ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೋಬೋದು. ಒಗ್ಗರಣೆ ಜೊತೆಗೇ ಈ ರೀತಿ ತರಕಾರಿಗಳನ್ನ ಹಾಕಿ ಬೇಯಿಸೋದ್ರಿಂದ ಎಲ್ಲವೂ ಒಟ್ಟಿಗೆ ಬೆಂದು ಹೋಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಇದನ್ನು ಕುಕ್ಕರಲ್ಲಿ ಮಾಡಿದರೆ ಆ ಟೇಸ್ಟು ಬರೋದಿಲ್ಲ. ಸ್ವಲ್ಪ ಆಲೂಗಡ್ಡೆ ಇನ್ನೊಂಚೂರು ಬೇಯಬೇಕು, ಆ ಕಾರಣಕ್ಕೆ ಅದನ್ನು ಬೇಯಿಸೋದಕ್ಕೆ ಇಟ್ಬಿಟ್ಟು ನಾನು ಈಗ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ಪಷ್ಟು ನಾನು ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಕೊಬ್ಬರಿನ ತುರಿದ್ಬಿಟ್ಟು ಕೂಡ ಹಾಕ್ಕೋಬೋದು. 1.5 ಇಂಚಷ್ಟು ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಪುದೀನ ಎಲೆಗಳನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪು, ಒಂದು 5 ರಿಂದ 6 ಹಸಿ ಮೆಣಸಿನ್ಕಾಯಿ. ನೀವು ಖಾರಕ್ಕೆ ನೋಡಿಕೊಂಡು ಹಸಿಮೆಣಸಿನ್ಕಾಯಿನ ಬಳಸ್ಕೊಳ್ಳಿ. ಹಾಗೆ ಇದಕ್ಕೆ ನಾವು ಕಾಳು ಮೆಣಸನ್ನಾಗಲಿ ಅಥವಾ ಮುಂಚೆನೇ ನಾನು ಹೇಳಿದ ಹಾಗೆ ಇದಕ್ಕೆ ಲವಂಗ ಆಗಲಿ ಈ ಥರದ್ದು ಯಾವುದನ್ನು ಬಳಸುವಂಥ ಅವಶ್ಯಕತೆ ಇಲ್ಲ. ಹಾಗೆ ಬೆಳ್ಳುಳ್ಳಿ ಆಗಲಿ ಹಸಿ ಶುಂಠಿ ಆಗಲಿ ಬೆಳೆಸುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಒಂದು ಅರ್ಧ ಬಟ್ಲಷ್ಟು ನಾನು ಹುರಿಗಡಲೆನ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಹುರಿಗಡಲೆ ಪುಡಿ ಕೂಡ ಬಳಸ್ಕೋಬೋದು. ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಬರೋಣ. ಇದು ತುಂಬ ನೈಸಾಗಿ ಪೇಸ್ಟ್ ಆಗಬೇಕು, ಅಂದ್ರೇ ಈ ಸಾಗು ತುಂಬ ಚೆನ್ನಾಗಿ ಬರುತ್ತೆ. ಇದು ತರಿಯಾಗಿ ಎಲ್ಲ ಇರಬಾರ್ದು. ನೋಡಿ, ಈ ಥರ ನೈಸಾಗಿ ಪೇಸ್ಟ್ ಆದರೆ ಚೆನ್ನಾಗಿರುತ್ತೆ. ಈಗ ನಾವು ಮುಂಚೆನೇ ತರಕಾರಿಗಳನ್ನು ಬೇಯಿಸೋದಕ್ಕೆ ಇಟ್ಟಿದ್ವಲ್ಲ, ಈ ತರಕಾರಿಗಳೆಲ್ಲ ಒಂದು 10 ರಿಂದ 12 ನಿಮಿಷ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ನೀವು ಬೇಕಾದರೆ ಇನ್ನೂ ಒಂದು ಸಾರಿ ತರಕಾರಿಗಳನ್ನು ಚೆಕ್ ಮಾಡಿ ನೋಡ್ಕೋಬೋದು. ಆಲೂಗಡ್ಡೆ ಕ್ಯಾರೆಟು ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ಈ ಟೈಮಲ್ಲಿ ನಾವು ರುಬ್ಬಿ ಇಟ್ಟಂಥ ಮಸಾಲೆನ ಇದಕ್ಕೆ ಹಾಕ್ಕೊಳ್ಳೋಣ. ಇದಕ್ಕೆ ಯಾವುದೇ ಬೇರೆ ಮಸಾಲೆ ಪೌಡ್ರನ್ನು ನಾವು ಇಲ್ಲಿ ಬಳಸ್ತಾ ಇಲ್ಲ. ನಾವು ಮಿಕ್ಸಿ ಮಾಡಿದಂಥ ಕೊಬ್ಬರಿ, ಹುರಿಗಡಲೆ, ಹಾಗೆ ಚಕ್ಕೆ, ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಇದಕ್ಕೆ ಹಾಕಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರನ್ನು ತೊಳೆದಂಥ ನೀರನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸಾಗು ತೀರಾ ತೆಳುವಾಗಿ ಬೇಕು ಅನ್ನೋದಾದರೆ ನೀವು ನೀರಿನ ಪ್ರಮಾಣವನ್ನು ಹೆಚ್ಚು ಕಡಿಮೆ ಮಾಡ್ಕೋಬೋದು. ನನಗೆ ಈಗ ಇಲ್ಲಿ ಇನ್ನೂ ಒಂದು ಸ್ವಲ್ಪ ನೀರು ಬೇಕು ಅಂತ ಅನಿಸುತ್ತೆ. ಹಾಗಾಗಿ ನಾನು ಇನ್ನೂ ಒಂದು ಬಟ್ಲಷ್ಟು ನೀರನ್ನು ಇದಕ್ಕೆ ಹಾಕಿಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ, ಇದು ಒಂದು ಕುದಿ ಬರ್ತಾ ಇದ್ದ ಹಾಗೆ ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಚೆನ್ನಾಗಿ ಒಂದು 10 ನಿಮಿಷ ಬೇಯಿಸ್ಕೋಬೇಕು. ಮಸಾಲೆನೆಲ್ಲ ನಾವು ಮುಂಚೆನೇ ಎಣ್ಣೆಯಲ್ಲಿ ಹಾಕ್ಕೋಬೋದಲ್ಲ ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು. ಆದರೆ ಆ ಮಸಾಲೆ ಫ್ಲೇವರು ಹಾಗೆ ಉಳಿಬೇಕು ಅನ್ನೋದಾದರೆ
ತರಕಾರಿಗಳನ್ನೆಲ್ಲ ಈ ರೀತಿ ಚೆನ್ನಾಗಿ ಬೆಂದ ಮೇಲೇ ಮಸಾಲೆನ ಹಾಕ್ಕೊಂಡ್ರೆ ಆ ಫ್ಲೇವರು ಹಾಗೇ ಇರುತ್ತೆ. ಹೋಟ್ಲಲ್ಲಿ ನಾವು ತಿನ್ನುವಂಥ ಸಾಗು ಥರನೇ ಇದು ಬರುತ್ತೆ. ನೀವು ಮುಂಚೆನೇ ಎಣ್ಣೆಯಲ್ಲಿ ಮಸಾಲೆನ ಹಾಕಿಬಿಟ್ಟು ಅದರ ಫ್ಲೇವರೆಲ್ಲ ಹೋದ್ಮೇಲೆ ತರಕಾರಿಗಳನ್ನು ಹಾಕಿ ನೀವು ಸಾಗುನ ಮಾಡಿದರೆ ಉಡುಪಿ ಸ್ಟೈಲ್ ಸಾಗು ಟೇಸ್ಟು ನಿಮಗೆ ಬರೋದಿಲ್ಲ. ಆ ಕಾರಣಕ್ಕೆ ಇದನ್ನು ಎಲ್ಲ ತರಕಾರಿಗಳು ಬೆಂದ ಮೇಲೇ ನಾವು ರುಬ್ಬಿರೋ ಅಂಥ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ನಾನು ಗ್ಯಾಸನ್ನು ಆಫ್ ಮಾಡಿ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಈ ಸಾಗುನ ಪುರಿ ಜೊತೆ ಹಾಗೆ ರವೆ ಇಡ್ಲಿ ಜೊತೆ ಕೂಡ ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಬೇರೆ ಬೇರೆ ಸ್ಪೈಸಿಗಳನ್ನು ಬಳಸೋ ಅಂಥ ಅವಶ್ಯಕತೆ ಖಂಡಿತ ಇಲ್ಲ. ನೀವು ಒಂದು ಸಾರಿ ನಿಮ್ಮ ಮನೆಯಲ್ಲಿ ಇದನ್ನು ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದಕ್ಕೆ ಇಂಗನ್ನಾಗಲಿ ಬೆಳ್ಳುಳ್ಳಿ ಆಗಲಿ ಹಸಿ ಶುಂಠಿ ಆಗಲಿ ಈ ಥರದ್ದು ಯಾವುದನ್ನು ನಾವು ಇಲ್ಲಿ ಬಳಸಿಲ್ಲ. ಈರುಳ್ಳಿನ ಬಳಸಿದ್ದೀವಿ. ನಿಮಗೆ ಈರುಳ್ಳಿ ಬೇಡ ಅನ್ನೋದಾದರೆ ನೀವು ಈರುಳ್ಳಿನ ಸ್ಕಿಪ್ ಮಾಡ್ಕೋಬೋದು. ಈಗ ಉಡುಪಿ ಸ್ಟೈಲ್ ಸಾಗು ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ. ಹಾಗೆ ಈ ಅಡುಗೆಗಳೆಲ್ಲ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.